ಈ ಉಪದ್ರವಕಾರಿ ಕೆಲಸ ಮಾಡೋರು ಯಾರು, ದೇಶ ವಿರೋಧಿ ಚಟುವಟಿಕೆ ಮಾಡೋರು ಯಾರು ಅನ್ನೋದನ್ನು ಅವರ ಬಟ್ಟೆಯಿಂದಲೇ ಕಂಡು ಹಿಡಿಬೋದು ಅಂತ ನಮ್ಮ ದೇಶದ ಪ್ರಧಾನಮಂತ್ರಿನೇ ಹೇಳ್ತಾರೆ. ಇನ್ನು ಇಲೆಕ್ಷನ್ ರ್ಯಾಲಿಗಳೊಳಗೆ ಹೋದಾಗ ಹಿಂದೂ ಮುಸ್ಲಿಂ ಮಟನ್ ಅಂಥದ್ದೆಲ್ಲ ಮಸ್ಜಿದ್ ಅನ್ನುವಂಥ ಶಬ್ದ ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಯಾರಿಗೆ ಬೇಕು ಅವರಿಗೆ ಲೀನಿಯನ್ಸ್ ಸಿಗ್ತದೆ, ಯಾರು ಪವರ್ಫುಲ್ ಇರ್ತಾರೆ ಅವ್ರು ಬೇಕಾದ್ದು ಮಾತಾಡಿ ಈಸಿಯಾಗಿ ಪಾರಾಗಿ ಬರ್ತಾರೆ. ರಾಜಕೀಯ ಶಕ್ತಿಗಳಾಗಲಿ ಅಥವಾ ರಾಜಕೀಯ ಬೆಂಬಲ ಆಗಲಿ ಇಲ್ಲ, ಅಥವಾ ಯಾವುದೇ ರೀತಿಯ ಬೆಂಬಲ ಇಲ್ಲ, ಜನ ಬೆಂಬಲ ಇಲ್ಲ, ಅವರು ಇಂಥ ಒಂದು FIRಗಳೊಳಗೆ ಅಥವಾ ಅಪರಾಧದೊಳಗೆ ಸಿಕ್ಕೊಂಡು ಜೀವನ ಪರ್ಯಂತ ಒದ್ದಾಡುವಂಥ ಪರಿಸ್ಥಿತಿ ಬರ್ತದೆ. ನಮ್ಮ ಕೋರ್ಟ್ಗಳಿಗೆ ಬೇಕಾದಷ್ಟು ಪವರ್ ಇದೆ, ಆದರೆ ಮಾತನಾಡುವ ಅಥವಾ ಆ ಪವರನ್ನು ಯೂಸ್ ಮಾಡುವ ಛಾತಿ, ಎದೆಗಾರಿಕೆ ಮತ್ತು ಬೆನ್ನೆಲುಬು ಇವತ್ತಿನ ಜುಡಿಷಿಯರಿಗೆ ಬೇಕಾಗಿದೆ ಅಂತ ನನಗನ್ನಿಸ್ತದೆ. ಬರೀ ನೀವು ದ್ವೇಷ ಭಾಷಣದ ಬಗ್ಗೆ ಒಬ್ಬರಿಗೊಂದು ನ್ಯಾಯ ಅಂತ ಹೇಳಿದರೆ ಅದನ್ನು ಭಾಳ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ಇಲೆಕ್ಷನ್ ರ್ಯಾಲಿ ಒಳಗೆ ನಿಂತಾಗ ಅಲ್ಲಿ ಹೇಳಿದ ಭಾಷೆ ಹೆಂಗಿತ್ತು ಅಂತಂದರೆ, ಹಾಕ್ಕೊಂಡ ಬಟ್ಟೆಯಿಂದಲೇ ಅಂಥವ್ರು ಯಾರು ಅಂತ ಕಂಡು ಹಿಡಿಯಬಹುದು. ಈ ಉಪದ್ರವಕಾರಿ ಕೆಲಸ ಮಾಡೋರು ಯಾರು, ದೇಶ ವಿರೋಧಿ ಚಟುವಟಿಕೆ ಮಾಡೋರು ಯಾರು ಅನ್ನೋದನ್ನು ಅವರ ಬಟ್ಟೆಯಿಂದಲೇ ಕಂಡು ಹಿಡಿಯಬಹುದು ಅಂತ ನಮ್ಮ ದೇಶದ ಪ್ರಧಾನಮಂತ್ರಿನೇ ಹೇಳ್ತಾರೆ. ಇನ್ನು ಇಲೆಕ್ಷನ್ ರ್ಯಾಲಿಗಳೊಳಗೆ ಹೋದಾಗ ಹಿಂದೂ ಮುಸ್ಲಿಂ ಮಟನ್ ಅಂಥದ್ದೆಲ್ಲ ಮಸ್ಜಿದ್ ಅನ್ನುವಂಥ ಶಬ್ದ ಯೂಸ್ ಮಾಡ್ತಾರೆ. ಇವನ್ನೆಲ್ಲನೂ ನಾವು ಕ್ಲಿಯರಾಗಿ ನೋಡಿದರೆ ಹೇಟ್ ಸ್ಪೀಚಕ್ಕೆ ಅತಿ ಹೇಳಿ ಮಾಡಿಸಿದಂಥ ಸ್ಪೀಚ್ಗಳಿವು. ಸುಪ್ರೀಂ ಕೋರ್ಟ್ ಎದುರಿಗೆ ಬೇಕಾದಷ್ಟು ಕೇಸ್ಗಳು ಬಂದು, ಈಗ ಅಶ್ವಿನಿ ಕುಮಾರ್ ಉಪಾಧ್ಯಾಯ ಅನ್ನೋ ಕೇಸ್ ಒಳಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತದಂದರೆ, ಹೇಟ್ ಸ್ಪೀಚಿಗೆ ಬೇರೆ ಆ್ಯಕ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ, ನಮ್ಮ ಹಳೆಯ IPC ಆಗಲಿ ಈಗಿರುವ BNS ಆಗಲಿ ಬೇಕಾದಷ್ಟು ಕೇಪೇಬಲ್ ಅದಾವು ಅಂತ ಹೇಳ್ತದೆ. ಅದೇ ರೀತಿ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಕೆಳಗೆ ಯಾರು ಹೇಟ್ ಸ್ಪೀಚ್ ಮಾಡ್ತಾರೆ ಅಂಥವರ ಕ್ಯಾಂಡಿಡೇಚರ್, ಅವರ ಒಂದು ಅಭ್ಯರ್ಥಿತನವನ್ನೇ ತೆಗೆದು ಹಾಕಬಹುದು ಅಂತಲೂ ಹೇಳ್ತದೆ. ಇನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 19 ಕ್ಲಿಯರಾಗಿ ಹೇಳ್ತದೆ, ಮಾತಾಡುವ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಏನದೆ ಅದು ಬೇಕಾಬಿಟ್ಟು ಮಾತಾಡುವ ಸ್ವಾತಂತ್ರ್ಯ ಅಲ್ಲ. ಅಲ್ಲೇನಿದ್ರು ಪ್ರತಿಯೊಂದು ಮಾತಾಡೋದ್ರ ಮೇಲೆ ಕೆಲವೊಂದು ಕಂಡೀಷನ್ಸ್ ಅದಾವೆ. ಯಾರಿಗೂ ಹರ್ಟ್ ಆಗ್ಲಾರ್ದಂಗೆ ಮಾತಾಡಬೇಕು, ಧಾರ್ಮಿಕ ಆಗಲಿ ಬೇರೆ ಯಾರಿಗಾಗಲಿ ಅವರ ಭಾವನೆಗಳಿಗೆ ಧಕ್ಕೆ ಆಗಲಾರ್ದಂಗೆ ಮಾತಾಡಬೇಕು, ಇದೆಲ್ಲ ಐತಿ. ಇದೆಲ್ಲನೂ ನಾವು ನಮ್ಮ ದೇಶದ ಈ ಅಡ್ಮಿನಿಸ್ಟ್ರೇಷನ್ದವರು ಇದನ್ನು ವಿದ್ಯಾರ್ಥಿಗಳ ಮೇಲೆ, ಅಪೋಸಿಷನ್ ಪಾರ್ಟಿಯವ್ರ ಮೇಲೆ ಯೂಸ್ ಮಾಡ್ತಾರೆ ಹೊರತು ಆಡಳಿತ ಪಕ್ಷದವ್ರ ಮ್ಯಾಗೆ ಮಾಡೋದಿಲ್ಲ. ಈಗ CT ರವಿ ಆಡಳಿತ ಪಕ್ಷದವ್ರು ಅಲ್ಲಲ್ಲ, ಅವರು ನಮ್ಮ ರಾಜ್ಯದೊಳಗೆ ಅಪೋಸಿಟ್ ಪಾರ್ಟಿಯೊಳಗೆ ಅದಾರಲ್ಲ ಅಂತ ಪ್ರಶ್ನೆ ಬರಬಹುದು. ಆದರೆ ಪೊಲೀಸ್ ಇಲಾಖೆಗಳು ಯಾವ ಮಟ್ಟಿಗೆ ಕರಪ್ಟ್ ಆಗ್ಯಾವ ಇವತ್ತಿಗೆ ಅಂತಂದರೆ, ಅಲ್ಲಿ ಬಹಳ ಮಟ್ಟಿಗೆ ಈ ಥರದ ಮನಸ್ಥಿತಿ ಇರುವವರು ಅಥವಾ ಈ ಬಲಪಂಥೀಯ ಮನಸ್ಥಿತಿ ಇರುವಂಥ ಆಫೀಸರ್ಗಳು ಸೇರಿಕೊಂಡಿರೋದ್ರಿಂದ ಅಲ್ಲಿ ಯಾವುದೇ ರೀತಿ ಆ್ಯಕ್ಷನ್ ಮಾಡೋಕ್ಕಾಗತ್ತಿಲ್ಲ. ಹಂಗೆ ನೋಡಿದರೆ ಕರ್ನಾಟಕ ಇಡೀ ದೇಶದೊಳಗೆ ಮೊದಲನೇ ರಾಜ್ಯ 2025 ಒಂದು ಬಿಲ್ ಪಾಸ್ ಮಾಡಿದರು ಹೇಟ್ ಸ್ಪೀಚ್ ಅಗೇನ್ಸ್ಟ್ ಮತ್ತು ಹೇಟ್ ಕ್ರೈಮ್ ಅಗೇನ್ಸ್ಟು. ಆದರೆ ಅದು ಬಂದಾಗ ಕೆಲವೊಂದು ಸಲ ಒಂದು ಹೆದರಿಕೆನೂ ಬರ್ತದೆ ನಾಗರಿಕ ಸಮಾಜಕ್ಕೆ. ಈಗ ನಾವು ಈ ಆ್ಯಕ್ಟನ್ನು ತೊಗೊಂಡ್ಬಂದುಬಿಡ್ತೀವಿ, ನಾಳೆ ಅದೇ ಆ್ಯಕ್ಟು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಬಂದು ಯಾರೇ ಏನೇ ಮಾತಾಡಿದರು, ಇವತ್ತು ಈ ಪಾರ್ಟಿ ಅಧಿಕಾರದೊಳಗೆ ಐತಿ, ನಾಳೆ ಇನ್ನೊಂದು ಪಾರ್ಟಿ ಅಧಿಕಾರದೊಳಗೆ ಬರ್ಬೋದು, ಇದೇ ಆ್ಯಕ್ಟ್ ಅವರಿಗೆ ಉರುಳಾಗಿ ಚೇಂಜ್ ಆಗಬಹುದಲ್ಲ, ಅದಕ್ಕೆ ಇದನ್ನು ಮಾಡಬಾರ್ದು ಅಂತ ನಾಗರಿಕ ಸಮಾಜ ಅಲ್ಲಿ ಹೇಳ್ತು. ಇನ್ನು ಕೆಲವೊಂದು ಸಂಘಟನೆಯವರು ಅದನ್ನು ಹೇಳಿದರು. ಬಟ್ ಜವಾಬ್ದಾರಿ ಇಟ್ಕೊಂಡು ಯಾರೇ ಮಾತಾಡಿದರೂ ಈ ಹೇಟ್ ಸ್ಪೀಚ್ ಅನ್ನೋದನ್ನು ಸೋ ಮೋಟೋ ಆ್ಯಕ್ಷನ್ ತಗೋಬಹುದು, ಇದ್ರ ಮೇಲೆ FIR ತನಕ ಕಾಯೋ ಅವಶ್ಯಕತೆ ಇಲ್ಲ ಅಂಥೇಳಿ ತಹಸೀಲ್ ಪೂನಾವಾಲಾ ಕೇಸ್ ಒಳಗೆ ಸುಪ್ರೀಂ ಕೋರ್ಟ್ ಹೇಳ್ತದೆ. ಇಲ್ಲಿ ಬೇಕಾದಷ್ಟು ಕೇಸ್ ಒಳಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ. ಇನ್ನು ಅದು ತಹಸೀಲ್ ಪೂನಾವಾಲಾ ಒಳಗೆ ಹೇಟ್ ಸ್ಪೀಚ್ದಿಂದಾಗಿ ಲಿಂಚಿಂಗ್ ಆಯಿತು, ಅಲ್ಲಿ ಸ್ಟ್ರಿಕ್ಟ್ ಗೈಡ್ಲೈನ್ಸನ್ನು ಕೊಡಬೇಕು ಅಂತಲೂ ಹೇಳ್ತದೆ. ಇಷ್ಟು ಎಲ್ಲ ಇದ್ದಾಗೂ ಸಹಿತ ನಮ್ಮಲ್ಲಿ ಯಾರಿಗೆ ಬೇಕು ಅವರಿಗೆ ಲೀನಿಯನ್ಸ್ ಸಿಗ್ತದೆ, ಯಾರು ಪವರ್ಫುಲ್ ಇರ್ತಾರೆ ಅವ್ರು ಬೇಕಾದ್ದು ಮಾತಾಡಿ ಈಸಿಯಾಗಿ ಪಾರಾಗಿ ಬರ್ತಾರೆ, ಯಾರು ಅತಿ ವೀಕ್ ಅನ್ನಿಸ್ತಾರೆ ಅಥವಾ ಯಾರ ಹಿಂದೆ ರಾಜಕೀಯ ಶಕ್ತಿಗಳಾಗಲಿ ಅಥವಾ ರಾಜಕೀಯ ಬೆಂಬಲ ಆಗಲಿ ಇಲ್ಲ, ಅಥವಾ ಯಾವುದೇ ರೀತಿಯ ಬೆಂಬಲ ಇಲ್ಲ, ಜನ ಬೆಂಬಲ ಇಲ್ಲ, ಅವರು ಇಂಥ ಒಂದು FIRಗಳೊಳಗೆ ಅಥವಾ ಅಪರಾಧದೊಳಗೆ ಸಿಕ್ಕೊಂಡು ಜೀವನ ಪರ್ಯಂತ ಒದ್ದಾಡುವಂಥ ಪರಿಸ್ಥಿತಿ ಬರ್ತದೆ. ಇದು ಹೋಗಬೇಕು. ಇದೆಲ್ಲ ಹೋಗಬೇಕು ಅಂದರೆ ಒಂದು ಆ್ಯಕ್ಟಿವ್ ಜುಡಿಷಿಯರಿ ಬರಬೇಕು. ಯಾಕೆಂದರೆ ಆ್ಯಕ್ಟ್ಗಳು ಯಾವುದೇ ಬರಲಿ, ಎಂಥದ್ದೇ ಸ್ಟ್ರಾಂಗ್ ಕಾನೂನು ಬರಲಿ, ಬಟ್ ಒಂದು ಸಲ ಕಾನೂನು ಅಂತ ಬಂದ ಮೇಲೆ
ಆ ಕಾನೂನನ್ನು ಇಂಪ್ಲಿಮೆಂಟ್ ಮಾಡುವ ಜವಾಬ್ದಾರಿ ಯಾವತ್ತಿದ್ರೂ ಕೋರ್ಟಿಂದಿರ್ತದೆ. ಯಾವಾಗ ಕೋರ್ಟ್ಗಳು ನಿಷ್ಪಕ್ಷಪಾತದಿಂದ ಒಂದು ಆ್ಯಕ್ಟನ್ನು ಎನಲೈಸ್ ಮಾಡ್ತಾರೆ, ಯಾವ ಒಂದು ಸಂದರ್ಭದೊಳಗೆ ಈ ಕೃತ್ಯ ನಡೆದಿತ್ತು ಅಂತ ನೋಡ್ತಾರೆ, ಅದನ್ನು ಎನಲೈಸ್ ಮಾಡ್ತಾರೆ, ಆವಾಗ ಅವರು ಯಾವುದೇ ಲೋವರ್ ಕೋರ್ಟಿನ ಜಡ್ಜ್ ಇರಲಿ, ಈವನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನವರು ಸಹ ಅದನ್ನು ಬೇಲ್ ಕೊಡ್ಬೋದು. ಅದನ್ನು ಸುಪ್ರೀಂ ಕೋರ್ಟ್ ತನಕ ಒಯ್ಯೋ ಅವಶ್ಯಕತೆ ಇಲ್ಲ. ನಮ್ಮ ಕೋರ್ಟ್ಗಳಿಗೆ ಬೇಕಾದಷ್ಟು ಪವರ್ ಇದೆ. ಆದರೆ ಮಾತನಾಡುವ ಅಥವಾ ಆ ಪವರನ್ನು ಯೂಸ್ ಮಾಡುವ ಛಾತಿ, ಎದೆಗಾರಿಕೆ ಮತ್ತು ಬೆನ್ನೆಲುಬು ಇವತ್ತಿನ ಜುಡಿಷಿಯರಿಗೆ ಬೇಕಾಗಿದೆ ಅಂತ ನನಗನ್ನಿಸ್ತದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.